ನಿನ್ನ ದಿನವು ಬರುವುದು, ನಿನ್ನ ಶತ್ರುಗಳು ನಿನ್ನನ್ನು ಮುತ್ತಿಗೆ ಹಾಕುವರು, ನಿನ್ನ ಕಲ್ಲಿನ ಮೇಲೆ ಕಲ್ಲುಗಳನ್ನು ಇರಿಸಿಕೊಡಲಾರರು. ಯಾಕೆಂದರೆ ಕರ್ತನು ನಿಮ್ಮನ್ನು ಸಲ್ಲಿಸಿದ ಗಳಿಗೆಯಲ್ಲೇ ಮರೆತು ಹೋಗಿ, ಕೋಳಿಯು ತನ್ನ ಮರಿಗಳನ್ನು ಕರೆದು ರೆಕ್ಕೆಯಿಂದ ಮರೆಮಾಸುವಂತೆ ನಾನು ನಿಮ್ಮ ಮಕ್ಕಳನ್ನ ಕರೆದೆನು. ಅದಕ್ಕೆ ನೀವು ಧಿಕ್ಕರಿಸಿದಿ. ನಿಮಗೆ ಕೇಳು ಬಂದಾಗ ಈ ವಾಕ್ಯವನ್ನು ಸ್ಮರಿಸಿದಿರಿ. ಇದು ನನ್ನ ಪವಿತ್ರ ಆಲಯ. ಇದನ್ನು ಕಳ್ಳಕಾರರ ಗುರಿಯನ್ನಾಗಿ ಮಾರ್ಪಡಿಸಿದ್ದೀರಾ? ನೀಚರೇ, ಭ್ರಷ್ಟರೇ, ಈ ಪವಿತ್ರ ಸ್ಥಳವನ್ನು ಬಿಟ್ಟು ಹೋಗಿರಿ. ಈ ನಮ್ಮ ಜನಗಳಿಗೆ ಸಭಾಮಂಡಳಿಯ ಅಪ್ಪಣೆಯನ್ನು ತಿರಸ್ಕರಿಸಿ ತಿರಸ್ಕಾರ ಮಾಡುವ ಅಧಿಕಾರಿಗೆ ಎದುರು ಬಂದು ಈ ಭವ್ಯ ದೇವಾಲಯವನ್ನೇ ಕೆಡವಿ ಪುನಃ 3 ದಿನದಲ್ಲಿ ಕಟ್ಟಿ ಎಬ್ಬಿಸುವೆನು. ಅಬ್ಬಬ್ಬ, ಇವನ ಕೋಪಕ್ಕೆ
ನಾವು ಮಿಂಟಾಗಿ ಹೇಳಿದೆವು. ಹೇಳಿದೆವು. ಇಷ್ಟು ನಿಷ್ಠುರವಾಗಿ ಬರೆದು ನಟ್ಟವು ಕಟ್ಟವು ಅವಮಾನಗೊಂಡಿರುವ ಈ ದುಷ್ಟನಿಗೆ ಏನು ಮಾಡುವುದು? ಯಾಕಂದರೆ ನಮಗಾಗಿರುವ ನಷ್ಟಕ್ಕೆಲ್ಲ ಸರಿಯಾದ ಪರಿಹಾರ ಆತನಿಂದಲೇ ಕಂಡುಕೊಳ್ಳಬೇಕು. ಸರಿಯಾಗಿ ಯೋಚನೆ ಮಾಡಿ. ಹೌದು ಹಾಗೆ ಮಾಡಬೇಕು. ಸ್ವಾಮಿಯಾರಿಗೆ ನೀವು ಆತನ ದುಷ್ಕ್ರಿಯೆಗಳನ್ನು ನಮ್ಮಗಳ ಕಷ್ಟ ನಷ್ಟ ಅವಮಾನಗಳನ್ನು ಕಡಿಲಿಲ್ಲ ನೋಡಿ, ಕಡಿಸಿಲ್ಲದೆ ಈಗ ನಿಮ್ಮ ಮುಖಾಂತರ ಸಭಾಮಂಡಳಿಗೆ ದೂರು ಕೊಟ್ಟರೆ ಬೆಂಕಿಗೆ ಎಣ್ಣೆ ಉಳಿದ ಹಾಗೆ ಆಗುತ್ತೆ. ಇದಕ್ಕೆ ನೀವು ನಮಗೆ ನೆರವಾಗುತ್ತೀರಾ? ಖಂಡಿತವಾಗಿ ನೆರವಾಗುತ್ತೇವೆ. ನೀವು ಸ್ವಲ್ಪ ಶಾಂತತೆ ಇಟ್ಟುಕೊಳ್ಳಿ. ಈಗ ಹಬ್ಬದ ಸಮಯ, ಜನಸಮೂಹವು ಅಧಿಕವಾಗಿರುತ್ತದೆ. ಜನಗಳು ಸಂಖ್ಯೆ ಇರುತ್ತದೆ, ತೊಂದರೆಯಾಗಬಹುದು. ನೀವು ದೂರನ್ನು ರಕ್ಷಿಸಬೇಡಿ. ನಾವು ಎಲ್ಲವನ್ನು ಒಳಪಡಿಸ್ತೇವೆ. ದೂರನ್ನು ಮುಂಚಿತವಾಗಿ ಸಭಾಮಂಡಳಿಯಲ್ಲಿ ವರದಿ ಮಾಡಿ ಅಲ್ಲಿ ನಿಮಗೆ ಸರಿಯಾದ ನ್ಯಾಯವನ್ನು ದೊರಕುವಂತೆ ಮಾಡುತ್ತೇವೆ. ಆಗ ನಿಮ್ಮನ್ನು ಅಲ್ಲಿಗೆ ತಕ್ಕ ಸಮಯಕ್ಕೆ ಕರೆಯುತ್ತೇವೆ. ನೀವು ತಪ್ಪದೆ ಬನ್ನಿ. ಶಕ್ತಿಯಿಂದ ಆಗದ ಕೆಲಸವನ್ನು ನಾವು ಹಿಂದೆ ಹೋಗಿ ಸಭಾ ಮಂಡಳಿಗೆ ದೂರು ಕೊಡೋಣ. ಆಗ ಅವರು ಅವರ ಅಹಂಕಾರವನ್ನು ನೋಡಿಸಿ ಸರಿಯಾದ ಈ ಯುವದಾಸನು ಯಾಕೋ ಏಕಾಂಗಿಯಾಗಿ ಒಮ್ಮನೆ ಕುಳಿತಿರ್ತಾನಲ್ಲ? ಏನೋ ಸಂಶಯದ ಸಂಸ್ಥೆ ಸಿಕ್ಕಿದ ಹಾಗೆ ಕಾಣುತ್ತೆ. ಹೌದು. ಬಾ, ಹೋಗಿ ನೋಡೋಣ. ಈಗ ಈ ಸಮಯದಲ್ಲಿ ಇವನಿಂದ ಏನಾದರೂ ನಮಗೆ ಅನುಕೂಲ ಸಿಕ್ಕಬಹುದು. ಏನೋ ಹೋಗಿ ನೋಡೋಣ. ಬನ್ನಿ. ನೀವ್ಯಾರು? ಏನೋ ನೀನು ಅಗಾಧವಾದ ಚಿಂತೆಯಲ್ಲಿರುವಂತೆ ಕಾಣುತ್ತೆ. ನನ್ನ ಚಿಂತೆ ನನಗಿರಲಿ, ನನ್ನಿಂದ ನಿಮಗೆ ಆಗಬೇಕು. ಹೇಳಿ ಹೇಳಿ. ಏನೋ ಅಗಾಧವಾದ ಚಿಂತೆಯಲ್ಲಿರುತ್ತಾರೆ ಕಾಣುತ್ತಲ್ಲ ದಾಸ್. ಹೌದು, ನನ್ನ ಚಿಂತೆ ನನಗಿರಲಿ, ನನ್ನಿಂದ ನಿಮಗೇನಾಗಬೇಕು ಹೇಳಿ. ನಾವು ರಜೆ ಕೇಸವನ್ನು ಹುಡುಕುತ್ತಾ ಬಂದಿರ್ತೀವಿ. ಯಾಕೆ ಅವರನ್ನು ಹುಡುಕಿಬಿಟ್ಟು ಬಂದಿರ್ತೀರಿ? ನಾವು ಆತನ ಶಿಷ್ಯರಾಗಿ ಆತನೊಡನೆ ಸೇರಲು ಬಂದಿರುತ್ತೇವೆ. ದೇವಾಲಯದ ಮಕ್ಕಳ ನೀವು ಆತನ ಗುಂಪಿಗೆ ಸೇರುತ್ತೀರಾ? ಇದು ನಿಜವೇ? ಯಾಕೆ ಆಗಬಾರದು. ನೀನು ಆ ಗುಂಪಿನಲ್ಲೇ ಇರ್ತೀಯಲ್ಲ, ನಾವು ಸೇರ್ತೇವೇನು? ನಾನು ಆ ಗುಂಪಿಗೆ ಇರ್ತೇನೆ. ಆದರೆ ನೋಡಿ, ಈ ಗುಂಪು ನಿಮ್ಮಲ್ಲಿರಲಿ. ನೋಡಿ, ಆ ಗುಂಪಿಗೆ ನಾನೇ ಖಜಾಂಚಿ. ನೋಡಿ, ಈ ಚೀಲದಲ್ಲಿ ಎಷ್ಟು ರೊಕ್ಕ ಇರುತ್ತೆ ನೋಡಿ. ಈ ಅಲ್ಪ ಹಣದಿಂದ ಇಷ್ಟು ಜನರ ಜೀವನ ಬಾಳು ಹೇಗೆ ಸಾಗಿಸುವುದು? ಬೇಕಾಗಿ ಊರಿನಲ್ಲಿ ಒಬ್ಬ ಗಂಡಸು ಎಷ್ಟೋ ಬೆಲೆಯುಳ್ಳ ಸುಗಂಧ ಪರಿಮಳ ಸುರಿದು ಅನಂತಪಡಿಸಿದಳು. ಅದಕ್ಕೆ ನಾನು ತಡೆ ಮಾಡುವುದಕ್ಕೆ ನನ್ನನ್ನೇ ಧಿಕ್ಕರಿಸಿ ಮಾತನಾಡಿದೆನು. ಅದಕ್ಕಾಗಿ ನನ್ನ ಮನಸ್ಸು ಕಳವಳದಿಂದ ಪರಿತಪಿಸುತ್ತದೆ. ಅಯ್ಯೋ ಪಾಪ ಸುಧಾಸ್, ನಿನ್ನನ್ನು ನೋಡಿದ್ರೆ ನನ್ನ ವಾಕ್ಯ ಎಲ್ಲ ಉರಿಯುತ್ತೆ. ನಿನ್ನ ಜೀವನದ ಬಾಳು ಸುಖವಾಗಿರಲು ಈಗಲೇ ಎಚ್ಚರಿಕೆ ವಹಿಸಿಪ್ಪ. ಎಚ್ಚರಿಕೆ ವಹಿಸಿ ನನ್ನ ಬಾಳು ಉತ್ತಮಪಡಿಸುವ ಬಗೆ ಹೇಗೆ? ಯಾಕೆ ನಿನಗೆ ಸೆನಾಟ್ರಿ ಸಭಾಮಂಡಳಿಯ ಪ್ರಚಾರ ಇನ್ನೂ ಗೊತ್ತೇ ಇಲ್ಲ ಅನ್ನೋ? ಏನು ಪ್ರಚಾರ? ನಜರೇನ್ ಯೇಸುವನ್ನು ತೋರಿಸಿಕೊಟ್ಟವರಿಗೆ ದೊಡ್ಡ ಬಹುಮಾನ ಸಿಕ್ಕುತ್ತೆ ಎಂಬ ಪ್ರಚಾರ ಬಂದಿರ್ತದಲ್ಲ. ಜೂದಾಸ್, ನೀನು ಒಪ್ಪಿಗೆ ಕೊಟ್ಟರೆ ಸಾಕು. ನೀನು ಒಪ್ಪಿಗೆ ಕೊಟ್ಟರೆ ಸಾಕು. ಕೈ ತುಂಬ ಹಣ ಸಹ ಸಿಕ್ಕುತ್ತೆ. ನೋಡು, ಯೋಚನೆ ಮಾಡು. ಸುಧಾಸ್, ನಿನ್ನ ಬಾಳು ಬಂಗಾರದ ಬಾಳಾಗುತ್ತೆ. ಬಾ, ಈಗಲೇ ಆಲೋಚನಾ ಸಭಾ ಮಂಡಳಿಗೆ ಹೋಗಿ ದೂರು ಕೊಡೋಣ. ನಿನಗೆ ಅವರು ಬಹುಮಾನವಾಗಿ ಕೊಡುವರು.
ಆ ನೀತಿಯನ್ನು ಹಾಳು ಮಾಡುವುದು ನಮ್ಮಗಳ ಗೌರವಕ್ಕೂ ಸಭಾಮಂಡಲಿಯ ಅಧಿಕಾರಕ್ಕೂ ನಮ್ಮ ಗುರಿ ಹಿರಿಯರ ಘನತೆಗೂ ಹಾನಿ ಕುಂದಕ ಇದ್ದೇ ಇರುತ್ತದೆಂದು ನಾನು ಭಾವಿಸಿರುತ್ತೇನೆ. ಆದರೂ ದೇವಾಲಯದಲ್ಲೂ ಪಟ್ಟಣದ ಬೀದಿಗಳಲ್ಲಿ ಬಹಿರಂಗವಾಗಿ ಹೋಗಿಸುತ್ತಾರೆಂದು ಕೇಳಿ ಅವನನ್ನು ಹಿಡಿದು ಯಾರು ತರಬೇಕೆಂದು ಸೈನಿಕರನ್ನು ಕಳಿಸಿದರಲ್ಲ, ಆ ಸಂಗತಿ ಏನಾಯಿತು? ಅವರು ಇನ್ನೂ ಬಂದಿಲ್ಲ, ಬಂಧಿಸಿ ತರ್ತಾರೆ. ಅವರು ಒಂದನೇ ಆಗಲಿ ಆ ನಗರವನ್ನು ಹಿಡಿದು ಬಂಧಿಸಿ ತರಲಿಲ್ವಾ? ಆದರೂ ಸಿಕ್ಕಲಿಲ್ಲವೇ? ಅವರು ಆಡುವ ಮಾತು ಮಾಡುವ ಕಾರ್ಯಗಳನ್ನು ಕಣ್ಣಿನಿಂದ ನೋಡಿ ವಂದನೆ ಆಗಲಿ. ವರ್ತಕರೇ, ದೇವಾಲಯದಲ್ಲಿ ನಿಮಗೆ ಸಂಭವಿಸಿದ ಕಷ್ಟವೇನು? ನಿಮ್ಮ ಕಷ್ಟ ನಷ್ಟಗಳ ವರದಿಯು ನಮ್ಮ ಗಮನಕ್ಕೆ ಬಂದಿರುತ್ತದೆ. ನ್ಯಾಯಶಾಸ್ತ್ರದ ಪ್ರಕಾರ ನಿಮಗೆ ಪರಿಹಾರವು, ಆ ದುರ್ಬೋಧಕನಿಗೆ ಶಿಕ್ಷೆಯು ದೊರಕುವುದು. ನಮ್ಮ ದೇವಾಲಯದ ನಿಧಿಯಿಂದ ನಿಮಗೆ ಪರಿಹಾರ ಕೊಡಿಸುತ್ತೇವೆ. ಆದರೆ ಆ ನಗರವನ್ನು ನಮ್ಮ ಕೈವಶವಾಗಲು ನಮಗೆ ಸಹಾಯ ಮಾಡುತ್ತೀರಾ? ಖಂಡಿತವಾಗಿಯೂ ಸಹಾಯ ಮಾಡಿಕೊಡ್ತೇವೆ. ಆತನ ಧಿಕ್ಕಾರದಿಂದ ಬರನುಂಟು. ಆತನ ಶಿಷ್ಯನೊಬ್ಬನು ನಮ್ಮ ಕೈಗೆ ಸಿಕ್ಕಿರುತ್ತಾನೆ.
ಗುರುಗಳನ್ನು ನಮ್ಮ ಹೊಸಕ್ಕೊಪ್ಪಿಸಿರಿ. ಕೂಡಿರುವ ಗುರುಹಿರಿಯರೇ ನಮಸ್ಕಾರ. ಒಳ್ಳೆಯದು, ನಮಸ್ಕಾರ. ಪ್ರಿಯರೇ, ನಿನ್ನ ಹೆಸರೇನು? ನನ್ನ ಹೆಸರು ಜೂದಾಸ್ ಇಸ್ಕರಿಯೋತ್. ಆ ಯೇಸು ಎಂಬ ಬೋಧಕನು ನಿನಗೆ ಗೊತ್ತೋ? ಅವರು ನನಗೆ ಗೊತ್ತಿಲ್ಲದೆ ನಾನು ಅವರ ಶಿಷ್ಯನಾಗಿ ಅನೇಕ ಕಾಲದಿಂದ ಅವರ ಸಂಘದಲ್ಲಿ ಇದ್ದುಕೊಂಡು ಖಜಾಂಚಿ ಕೆಲಸವನ್ನು ಮಾಡ್ತಾ ಬರ್ತಿದ್ದವನು ನಾನೇ ಅಲ್ಲವೇ? ಇಂತಹ ಉನ್ನತ ಕೆಲಸದಲ್ಲಿದ್ದು ಈಗ ನೀನು ಆತನನ್ನು ಬಿಟ್ಟು ನಮ್ಮಲ್ಲಿಗೆ ಬಂದಿರುವ ಕಾರಣವೇನು? ಕಾರಣವೇ ಕೇಳಿ. ಮರ ಬಿದ್ದ ಮೇಲೆ ಮರದಲ್ಲಿ ಬೇಕಿರುವ ಪಾಡೇನು, ಹಾಗೆ ನಮ್ಮ ಪಾಡು. ಇದೆಲ್ಲವನ್ನು ಮನವನ್ನು ಯೋಚಿಸಿ ಹಾಗೆ ಬಿಟ್ಟು ನಿಮ್ಮ ಸಂಘ ಸೇರಲು ಬಂದಿರುತ್ತೇನೆ. ಸಂತೋಷ ಆಗಬಹುದು. ನಿಜವಾಗಿಯೂ ನೀನು ನಮ್ಮ ಸೇವೆ ಮಾಡಿ ನಮ್ಮ ಕಾರ್ಯ ನೆರವೇರಿಸಿ ನಿಮ್ಮ ಕಾರ್ಯಕ್ಕೆ ನೆರವೇರುತ್ತಾನೆ ನಾನು ಇಲ್ಲಿಗೆ ಬಂದಿರುವುದು. ಹಾಗಾದರೆ ಆ ಯೇಸು ಎಂಬ ನಿನ್ನ ಗುರುವನ್ನು ನಮಗೆ ತೋರಿಸಿಕೊಡಲು ಸಮ್ಮತಿಸುತ್ತೀಯಾ? ಅದು ಬಹಳ ಬೀಜವಾದ ಕೆಲಸ. ಯೋಚನೆ ಮಾಡು. ಹಾಗೆ ಚಿಂತೆ ಇಲ್ಲ. ಸರಿ. ಕೆಲಸಕ್ಕೆ ತಕ್ಕಂತ ಕೂಲಿ ಪ್ರಕಾರ ಇದನ್ನು ನೆರವೇರಿಸಿಕೊಡ್ಬೇಕು. ಸ್ನೇಹಿತರೆ, ಆ ನಿನ್ನ ಗುರುವನ್ನು ನಮಗೆ ತೋರಿಸಿ ಒಪ್ಪಿಸಿಕೊಟ್ಟರೆ ನಿನಗೆ 30 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ನಿನ್ನನ್ನು ಗೌರವದಿಂದ ಸನ್ಮಾನಿಸುತ್ತೇವೆ. 30 ಬೆಳ್ಳಿ ನಾಣ್ಯಗಳು ಬಹಳ ಕಡಿಮೆ ಆಯಿತು. ನೋಡು, ಮೋಯಿಸೇಸನ ವೇದ ಪ್ರಮಾಣದಂತೆ ಒಬ್ಬ ಪುರಾಣದ ಬೆಲೆಯು 30 ಬೆಳ್ಳಿ ನಾಣ್ಯಗಳು ಮಾತ್ರ. ದುರಾಚಾರ ಯೋಚನೆ ಮಾಡು. ನಿಧಾನವಾಗಿ. ಸರಿ, ಈಗ ಹಣವನ್ನು ಕೊಡಿ. ಸರಿ, ತೆಗೆದುಕೋ. ಎಷ್ಟು ಆನಂದ, ಎಷ್ಟು ಸಂತೋಷ. 30 ಬೆಳ್ಳಿ ನಾಣ್ಯಗಳು, ಒಳ್ಳೆಯ ಬಹುಮಾನ. ಗುರು ಶ್ರೇಷ್ಠರೇ, ಏನು ಚಿಂತೆ ಮಾಡಬೇಡಿ, ನಿಮ್ಮ ಮಾತಿನಂತೆ ಆಗಲಿ. ಇದೇ ಒಪ್ಪಂದ. ಸುಧಾಸ್, ಸುಧಾಸ್, ಒಳ್ಳೆಯ ಅದೃಷ್ಟ. ಅಪ್ಪ ಅಪ್ಪ, 30 ಬೆಳ್ಳಿ ನಾಣ್ಯಗಳು. ಅಂತ ಮಾಡಬೇಡ. ಅಂತ ಮಾತನ್ನು ಕಾಗಿನಾದಿಂದ ತೋರಿಸಿಕೊಡ್ಬೇಡ. ನಿನ್ನಲ್ಲಿ ಬೂದಿ ಬಾಯಿಕೊಂಡು ಮುಗಿದಿರವೆ. ನಿಕೋದೇಮಸ್, ಈ ಮನುಷ್ಯನನ್ನು ನೀನು ಧಿಕ್ಕರಿಸಿ ಮಾತನಾಡಬೇಡ. ಮಿತ್ರ ದೋದ, ನೀನು ಈತನ ಮಾತು ಕೇಳಬೇಡ. 1-2 ನಿಮಿಷದ ಈ ಅಲ್ಪ ಕೆಲಸಕ್ಕೆ ಇಷ್ಟು ಧಾರಾಳವಾದ ಹಣ ಕೊಟ್ಟಿರುತ್ತೇವೆ. ನೀನೇನು ಬೇಸರ ಪಡಬೇಡ. ಹಾಗೆಯೇ ನನ್ನ ಮಾತು ಎಂದಿಗೂ ಬರುವುದಿಲ್ಲ. ನನ್ನೊಂದಿಗೆ ಆಯುಧ ಪಾಳೆಗಾರ ನಿಮ್ಮ ಸೈನಿಕರನ್ನು ಕಳುಹಿಸಿಕೊಡಿ. ನಿನ್ನೊಡನೆ ನಮ್ಮ ದೇವಾಲಯದ ಕಾವಲು ಸಿಪಾಯಿಗಳನ್ನು ಕಳಿಸಿಕೊಡ್ತೇವೆ. ಕರೆದುಕೊಂಡು ಹೋಗು. ಕಾವಲು ಸಿಪಾಯಿಗಳೊಂದಿಗೆ ನಮ್ಮ ಸಂಘದ ಕೆಲವರು ಗಣ್ಯ ವ್ಯಕ್ತಿಗಳು ಹೋಗದೆ ಎಲ್ಲಿ ಮಾಡ್ತಾರೆ? ನೀನು ಹೋಗು. ಆಗಬಹುದು. ಸ್ನೇಹಿತರೆ, ನಮ್ಮ ಜನಗಳು ಕತ್ತಲೆಯಲ್ಲಿ ಆ ಯೇಸುವನ್ನು ಗುರುತಿಸಿ ಬಂಧಿಸುವುದು ಹೇಗೆ? ಹೌದು, ಅದು ಕೂಡ ತೊಡಕಾದ ಕೆಲಸ. ಯೇಸುವಿನ ಮುಖವು ಇನ್ನೊಬ್ಬ ಶಿಷ್ಯನಾದ ಯಾಕಪ್ಪನ ಮುಖವು ಒಂದೇ ರೀತಿಯಲ್ಲಿ ಇರ್ತದೆ. ನೀವು ಕತ್ತಲೆಯಲ್ಲಿ ತಪ್ಪಾಗಿ ಯಾಕಪ್ಪನ ನೀನು ಹೇಗೆ ತಪ್ಪಿಸಿಕೊಂಡರೆ ನಿಮಗೆ ಗೊಂದಲಾಗುವೇನು? ಹೌದು ಹೌದು, ಇದು ತೊಂದರೆ ಕೆಲಸ. ಇದಕ್ಕೆ ಏನು ಉಪಾಯ ಮಾಡುವುದು ದಾಸಿಸ್ಕಾರ್ಯ? ಉಪಾಯವೇ? ಹೇಳು. ಉಪಾಯವೇನಿಲ್ಲ. ನಾನು ಸೂಚನೆಯನ್ನು ಕೊಟ್ಟು ಯೇಸುವನ್ನು ಮುದ್ದಿಸುವೆನು. ಆತನಿಗೆ ಆತನ ಹೆಸರು ತಂದು ನೀವು ಹಿಡಿಯಿರಿ. ಬೇಗ ಹೋಗಿ
ಮಾತನಾಡಬೇಡ. ಸರ್ ಆ ಕಪಡಿಯ ವಂಚನೆಗೆ ಸಿಕ್ಕಿ ಬೆರಗಾಗಿ ಮೋಸ ಹೋಗಬೇಡ. ಎಚ್ಚರಿಕೆ ರವೀಂದ್ರರೇ, ನಿಖಾದ್ರಿ ಅಭಿಪ್ರಾಯ ಸತ್ಯವಾಗಿದೆ. ಇದಕ್ಕೆ ನಾನು ಒಪ್ಪಿಗೆ ಕೊಡ್ತೇನೆ. ಇಂಥ ಅನ್ಯಾಯಕ್ಕೆ ನಾವು ಭಾಗಿಯಾಗಲು ಈಗಲೇ ಸಮಾಚಾರ ಮಾಡುತ್ತೇವೆ. ನೋಡಿದಿರಾ, ನಮ್ಮ ಮಧ್ಯದಲ್ಲಿಯೇ ನಮ್ಮ ಧರ್ಮಶಾಸ್ತ್ರದ ವಿರೋಧಿಗಳು ಇದ್ದಾರಲ್ಲ. ಈಗ ನಾವು ಮಾಯದ ಕೊನೆಯು ಎಲ್ಲೆಲ್ಲಿಯೂ ಬೀಳ್ತಿದ್ದಾರೆ. ಈಗ ನಾವು ಈ ಇಬ್ಬರ ಮಾತುಗಳಿಗೆ ಎದುರಿ ಹಿಂಜರಿಯಬಾರದು. ಇನ್ನಿರುವ 70 ಮಂದಿ ಸದಸ್ಯರು ಒಗ್ಗಟ್ಟಾಗಿದ್ದುಕೊಂಡು ಕಾರ್ಯ ಸಾಧಿಸೋಣ. ಇದಕ್ಕೆ ದೇವರು ಒತ್ತಾಸೆ ಮಾಡುವರು.